ಚಂದ್ರಮೌಳೇಶ್ವರ ರಥೋತ್ಸವದ ಶುಭಾಶಯಗಳು. ಚಂದ್ರಮೌಳೇಶ್ವರ ಈ ಮಾಗಡಿ ಜನತೆಗೆ ಮತ್ತು ಗೋಳಗನಹಳ್ಳಿ ಜನತೆಗೆ ಎಲ್ಲರಿಗೂ ಒಳ್ಳೆ ಆರೋಗ್ಯ, ಆಯಸ್ಸು ಮತ್ತು ಮಳೆ ಬೆಳೆ ಹೆಚ್ಚಿನದಾಗಲಿ. ಅದೇ ರೀತಿ ಏನು ಇವಾಗ PUC ಎಕ್ಸಾಮು, SSLC ಎಕ್ಸಾಮ್ ನಡೀತಿದೆ, ಆ ಮಕ್ಕಳು ಸಹ ಧೈರ್ಯದಿಂದ ಪರೀಕ್ಷೆಯನ್ನು ಎದುರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾನು ಸುಮಾರು ಇದು 3ನೇ ಸತಿ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾ ಇರೋದು. ಇದು ಒಂದು ಬಹಳ ಅನಾದಿ ಕಾಲದಿಂದನೂ ಬಹಳ ವಿಜೃಂಭಣೆಯಿಂದನೇ ಈ ಒಂದು ರಥೋತ್ಸವನ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಬಹಳ ಖುಷಿಯಾಗುತ್ತೆ ಇದೆಲ್ಲ ನೋಡಿದಾಗ. ನಮ್ಮ ಸಂಪ್ರದಾಯ ಮತ್ತು ಇಲ್ಲಿ ಮಾಡ್ತಕ್ಕಂಥ ಅರ್ಚಕರು ಮಾಡೋಂಥ ಪೂಜೆ, ರಥೋತ್ಸವ ಎಲ್ಲ ನೋಡಿ ಬಹಳ ಇದಾಯಿತು. ಎಲ್ಲರಿಗೂ ನಾನು ಏನಪ್ಪ ಕೇಳೋದಂದ್ರೆ, ಇದು ಒಂದು ದೇವಸ್ಥಾನ ರಿನಿವಲ್ ಮಾಡ್ತಕ್ಕಂಥ ಸಹ ನಮ್ಮ ಕಡೆಯಿಂದ ಎಲ್ಲ ಇದು ಮಾಡಿದ್ವಿ. ಎಲ್ಲರ ಚಂದ್ರಮೌಳೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ, ಮತ್ತೊಮ್ಮೆ ಎಲ್ಲ ಆರೋಗ್ಯ ಮತ್ತು ಆಯಸ್ಸನ್ನು ಕಾಪಾಡಲಿ ಅಂತ ಸರ್. ದೇವಸ್ಥಾನ ನಮ್ಮಸ್ಥರು ಮುಂದಾಗಿ ಬಂದಿದ್ದಾರೆ. ಅದು ನಾವು ಕಮಿಷನರ್ಗೆ ಕಳಿಸಿದ್ವಿ. ಆ ಕಮಿಷನರಿಂದ ಮತ್ತೆ ನಮ್ಗೆ DC ಆಫೀಸರ್ ಇದೆ ಅಂತ ಮಾಹಿತಿ. ಅದು ಬಂದ ತಕ್ಷಣ ನಾವು ಕಾನೂನು ಮತ್ತೆ ಏನೇನು ಸರ್ಕ್ಯುಲರ್ಸ್ ಇದೆ ಅದ್ರ ಪ್ರಕಾರ ಅವರಿಗೆ ನಿರ್ಮಾಣ ಮಾಡೋಕ್ಕೆ ಅವಕಾಶ ಇದೆ. ಸರ್, ದೇವಸ್ಥಾನ ಎಷ್ಟು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದೆ ಸರ್? ಅದು ಉತ್ತಮ ರೀತಿಯಲ್ಲಿ ಸುಸಜ್ಜಿತವಾಗಿ ಉತ್ತಮ ರೀತಿಯಲ್ಲಿ ಕಲ್ಲಲ್ಲಿ ಇವಾಗ ಆಗಲೇ ಕೆಲಸ ಸ್ಟಾರ್ಟ್ ಆಗಿದೆ, ತಿಳಿಸಿದ್ದಾರೆ. ಅವ್ರಿಗೆ ಮತ್ತೆ ಸುಸಂಜಿತವಾಗಿ ಎಷ್ಟು ಜನ ಆಗ್ಬೋದು, ಅದು 50 ಲಕ್ಷ ಆಗ್ಬೋದು, 1 ಕೋಟಿ ಆಗ್ಬೋದು, 1.5 ಕೋಟಿ ಆಗ್ಬೋದು. ಎಲ್ಲ ಗ್ರಾಮಸ್ಥರು ಇಲ್ಲಿ ನೋಡಿದಾಗ ಹೆಚ್ಚಿನದಾಗಿ ಎಲ್ಲೆಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿ, ಸರ್ಕಾರಿ ಕೆಲಸದಲ್ಲಿ ನಿವೃತ್ತಿ ಹೊಂದಿದ್ದಾರೆ. ಅವರೆಲ್ಲ ಸಹಕಾರ ಮಾಡಿದ್ರೆ ಒಂದು ಒಳ್ಳೆ ದೇವಸ್ಥಾನ ನಿರ್ಮಾಣ ಆಗುತ್ತದೆ, ಯಾವುದೋ ಒಂದು ಇದೆ ಅಂತ ಹೇಳಿ. ಓಕೆ ಸರ್, ಥ್ಯಾಂಕ್ ಯು. ಕೂಡ ಅದೇ ತರ ಹೆಚ್ಚಿನ ರೀತಿಯಲ್ಲಿ ಜನ ಸಹಕಾರ ಕೊಡ್ತಾ ಅದೇ ತರ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಆಮೇಲೆ ಒಂದು 5,000 ಜನಕ್ಕೆ ದಾಸೋಹ ವ್ಯವಸ್ಥೆನೂ ಇದೆ. ಸಿಟಿ ಬೆಂಗಳೂರಿಂದ ಎಲ್ಲಾ ಕಡೆನೂ ಗ್ರಾಮಸ್ಥರು ಎಲ್ಲಾ ಕಡೆಯಿಂದ ಬಂದವ್ರೆ, ಹೆಚ್ಚಿನ ರೀತಿಯಲ್ಲಿ ಬಂದಿದ್ದಾರೆ. ಆಮೇಲೆ ದೇವಸ್ಥಾನ ಈ ಸರಿ ಕಿತ್ತು ವಸ್ತ್ರ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಕಲ್ಕೆತ್ ನಾಳೆ ಕೆಲಸ ನಡೀತಾ ಇದೆ. ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ರಮೇಶ್ ಅಣ್ಣ, ಸುರೇಶ್ ಅಣ್ಣವರು ಬಾರಿ ಇದರಿಂದ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಗ್ರಾಮಸ್ಥರೆಲ್ಲ ಕೇಳ್ಕೊಂಡಾಗ ಆಯ್ತು ಮಾಡೋಣ ಅಂತ ಹೇಳಿದ್ದಾರೆ. ಅವರು ಕಲ್ಲೆಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಎಲ್ಲ ಶಿಲ್ಪಿಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಕೆಲಸ ನಡೀತಾ ಇದೆ. ಹೆಚ್ಚಿನ ರೀತಿಯಲ್ಲಿ ಇದೇ ತರ ಭಗವಂತ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಭಗವಂತ ಜನಗಳಿಗೆ ತನುಮನ ಅರ್ಥಿಸಿ ಚಂದ್ರಮೌಳೇಶ್ವರ ಕರ್ಸ್ಕೊಂಡ್ಲಿ, ದೇವಸ್ಥಾನಕ್ಕೆ ದಾನ ಕೊಡೋ ತರ ಮಾಡ್ಲಿ ಅಂತ ನಾವು ಅವ್ರನ್ನೆಲ್ಲ ಕೇಳ್ಕೊಂತ ಇದ್ದೀವಿ. ಸ್ವಲ್ಪ ಸಮಾಧಾನವಾಗಾದ್ರೂ ಈ ಸಲ ಅತಿ ವಿಜೃಂಭಣೆಯಿಂದ ಜಾತ್ರೆ ಮಹೋತ್ಸವ ನಡೀತಾ ಇದೆ. ಸಕಲ ಭಕ್ತಾದಿಗಳೆಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಈ ದೇವರು ಅವ್ರನ್ನೆಲ್ಲ ಕರ್ಸ್ಕೊತಾ ಇದ್ದಾನೆ. ಯಾಕಂದ್ರೆ ಕರ್ಸ್ಕೊತಾ ಇದ್ದಾನೆ, ದೇವಸ್ಥಾನ ಪುನರ್ಜೀವನ ಮಾಡಬೇಕು, ಪುನರ್ ನಿರ್ಮಾಣ ಮಾಡಬೇಕು ಅನ್ನೋ ಸಂಕಲ್ಪ ಅವ್ರ ಮನಸ್ಸಲ್ಲಿ ತಟ್ಟಿದೆ. ಭಗವಂತ ಅವ್ರಿಗೆಲ್ಲ ತಲುಪಿಸಿದ್ದಾನೆ ಅನ್ನೋದು ಗೊತ್ತಿದೆ ನಮಗೆ. ಅದಕ್ಕೋಸ್ಕರ ಇವತ್ತು ಸಾಕಷ್ಟು ಜನ ಎಲ್ಲ ಭಕ್ತರು ಬಂದಿಲ್ಲ, ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ಸ್ವೀಕರಿಸಿಕೊಂಡು ಆಶೀರ್ವಾದ ಪಡೆದು ಹೋಗಿದ್ದಾರೆ. ಇದು ಮುಂದಿನ ವರ್ಷದಲ್ಲಿ ಅಭ್ಯುದಯವಾದ ಒಂದು ಭವ್ಯವಾದ ಮಂದಿರವನ್ನು ಕಟ್ಟಬೇಕು ಅನ್ನೋ ನಮ್ಮ ನಿರ್ಧಾರಕ್ಕೆ ಭಗವಂತ ಎಲ್ಲ ಒಂದು ರೀತಿ ಬೆನ್ನೆಲುಬಾಗಿ ನಿಂತ್ಕೊಂಡು ಕಾಪಾಡ್ತಿದ್ದಾನೆ ಅನ್ನೋದು ನಮ್ಮ ಒಂದು ನಂಬಿಕೆಗೆ ಬಂದಿದೆ. ಆದ್ರಿಂದ ಈ ವರ್ಷ ಏನಾದ್ರಾಗ್ಲಿ ದೇವಸ್ಥಾನನ ಚಂದ್ರಮೌಳೇಶ್ವರ ಕೃಪಾ ಕಟಾಕ್ಷದಿಂದ ಅಭಿವೃದ್ಧಿ ಮಾಡಬೇಕು ಅನ್ನೋ ಸಂಕಲ್ಪದಿಂದ ಇವತ್ತು ವಿಜೃಂಭಣೆಯಿಂದ ರಥೋತ್ಸವ ಮಾಡ್ತಾ ಇದ್ವಿ. ಎಲ್ಲರಿಗೂ ಬಂದಿರ್ತಕ್ಕಂಥ ಭಕ್ತರು ಎಲ್ಲರಿಗೂ ಸಹ ತುಂಬಾ ಸಂತೋಷ ಆಗ್ತಾ ಇದೆ. ಅವರ ಒಂದು ಸಂತೋಷ, ಅವ್ರ ಮುಖದಲ್ಲಿ ಮೂಡಿರ್ತಕ್ಕಂಥ ಭಾವನೆಗಳೇ ನಮ್ಗೆ ವ್ಯಕ್ತ ಆಗ್ತಾ ಇದೆ. ಇದು ಒಂದು ಐತಿಹಾಸಿಕವಾದ ಮತ್ತು ಧಾರ್ಮಿಕ ಪುಣ್ಯಕ್ಷೇತ್ರ, ಒಂದು ಧರ್ಮಕ್ಷೇತ್ರ ಆಗಿ ಅಭಿವೃದ್ಧಿ ಹೊಂದಲಿ ಅಂತ ಭಗವಂತ ನಮ್ಮನ್ನೆಲ್ಲ ಪ್ರೇರಣೆ ಮಾಡಿ ಈ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾನೆ ಅನ್ನೋದು ನಮ್ಮ ಒಂದು ಕಲ್ಪನೆ. ಮುಂದಿನ ಮಾಡಲೇಬೇಕು ಅಂತ ಒಂದು ನಿರ್ಧಾರ, ಭಗವಂತನ ಕೃಪೆ ಇದೆ, ಆಗುತ್ತೆ ಅನ್ನೋದು ನಮಗೂ ಒಂದು ಧೈರ್ಯ ಇದೆ. ಭಕ್ತಾದಿಗಳಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ? ಭಕ್ತಾದಿಗಳು ಕಟ್ಟಡಕ್ಕೆ ತಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಬೇಕು, ಕಟ್ಟಡ ನಿರ್ಮಾಣ ಸಾಮಗ್ರಿಗಳನ್ನು ಕೊಡಬೇಕು, ಇಲ್ಲ ತನು ಮನ ಧನ ಎಲ್ಲಾನು ಅರ್ಪಿಸಬೇಕಾಗುತ್ತೆ. ಅವ್ರದಲ್ಲಿ ಏನ್ ಭಗವಂತ ಶಕ್ತಿ ಕೊಡ್ತಾನ, ಏನ್ ಪ್ರೇರಣೆ ಕೊಟ್ಟು ಈ ಒಂದು ಮಹತ್ ಕಾರ್ಯದಲ್ಲಿ ತಮ್ಮನ್ನು ಸಹಕರಿಸಬೇಕು ಅಂತ ಭಕ್ತಾದಿಗಳೇ ನನ್ನ ಕಳಕಳಿಯ ಮನವಿ.